Good afternoon to everybody. Myself, Jagdevappa, Assistant Professor of Psychology, Government First Grade College, Tippattur, Tumkur District, Karnataka. So, in the last session, we have discussed about the Bandura observational learning, which is social learning. In this session, we are discussing instructional theory of Gagne's hierarchy theory. Gagne's hierarchy learning. So, objective of this session to understand the Gagne's hierarchy learning, to create distinctive to approaches in learning theories like Gagne's hierarchy learning. So, Gagne's hierarchy learning, according to Gagne, the higher orders of learning in this hierarchy build upon the lower levels, requiring progressively greater amounts of previous learning for their success. The lowest four orders tend to focus on the more behavioral aspect of learning, while the highest four focus on the more cognitive aspects. So here the learning hierarchy technique is a derivative of the cumulative learning theory in 1968 by Gagne. This means for a learner to acquire a specific higher order intellectual skills, he or she must first master a set of lower level intellectual skills that are prerequisites to the higher order skills or skill. So its implication in education means Gagne's implications hierarchy theory, it's into implication into educational also. So it helps the teachers decide what lower behavior or subordinate skills should be taught before teaching higher learning types. It helps the teachers to break a complex task into component skills and teach those skills only that the students are lacking. So this is the given by Gagne instructional theory. In instructional theory, Gagne's so many psychologists given: Bronner theory, Atkinson theory, but here Gagne's theory is more important than those hierarchy theory. So in Kannada it is called Suchana ಸಿದ್ಧಾಂತ ಅಥವಾ ನಿರ್ದೇಶನ ಸಿದ್ಧಾಂತ. ಸೊ ಈ ಸೂಚನಾ ಸಿದ್ಧಾಂತ ಅಥವಾ ನಿರ್ದೇಶನ ಸಿದ್ಧಾಂತ ಅಂತಕ್ಕಂಥದ್ದು ಇದು ಶಿಕ್ಷಣ ಮನೋವಿಜ್ಞಾನಗಳಲ್ಲಿ ಬಳಸಲಾಗುತ್ತಿದೆ. ಇವುಗಳ ಬಗ್ಗೆ ಅನೇಕ ದೃಷ್ಟಿಕೋನಗಳು ಕಂಡುಬಂದರೂ ಕೂಡ ಯಾವುದೇ ಪರಿಪೂರ್ಣ ಸಿದ್ಧಾಂತದ ಇದುವರೆಗೂ ರೂಪಿತವಾಗಿಲ್ಲವಾದರೂ ಈ ಪ್ರತಿಪಾದನೆಯಾಗಿರುವ ಸಿದ್ಧಾಂತಗಳು ಶಿಕ್ಷಣ ಮನೋವಿಜ್ಞಾನದಲ್ಲಿ ಶಿಕ್ಷಕರಿಗೆ ಬಹಳ ಅವಶ್ಯವೆನಿಸುತ್ತಿದೆ. 1963ರಲ್ಲಿ ಪ್ರಥಮ ಬಾರಿಗೆ ಸೂಚನಾ ಸಿದ್ಧಾಂತವೊಂದು ಜೆರೋವತ್ ಎಸ್ ಬ್ರೂನರ್ ಅಂತಕ್ಕಂಥವರು ಪ್ರತಿಪಾದನೆಯಾಯಿತು. ಪೀಟರ್ಸನ್ 65ರಲ್ಲಿ. ಹೀಗೆ 9ನೇ ಪಠ್ಯ ಸಂಶೋಧನಾ ಸಂಸ್ಥೆ ಸಹಚರ್ಯ UK USA ಬೋಧನಾ ತಂತ್ರಜ್ಞಾನವನ್ನು ಶಿಕ್ಷಣ ಸಿದ್ಧಾಂತಗಳು ಅನ್ವಯಿಸುವುದು ಅಗತ್ಯವೆನಿಸಿತು. ಸೊ ಇಂಥ ವಿಷಯದಲ್ಲಿ ನಿರ್ದೇಶನ ಸಿದ್ಧಾಂತಗಳು ಎಲ್ಲರ ಗಮನ ಸೆಳೆದವು. ಅದರಲ್ಲಿ ಒಬ್ಬರು ಯಾರು ಅಂದರೆ ಗ್ಯಾಗ್ನೆ, ಅಂದರೆ ರಾಬರ್ಟ್ ಇವರ ಸಿದ್ಧಾಂತದ ಹೆಸರು ಶ್ರೇಣಿ ಸಿದ್ಧಾಂತ ಅಂತ ಕರಿತೀವಿ. ರಾಬರ್ಟ್ ಗ್ಯಾಗ್ನೆ ಅವರು ಅಮೇರಿಕದ ಶ್ರೇಷ್ಠ ಮನೋವಿಜ್ಞಾನಿ. ತಮ್ಮ 2 ಮುಖ್ಯ ಗ್ರಂಥಗಳಿಂದ ಇವರು ಚಿರುಪರಿಚಿತರಾಗಿದ್ದಾರೆ. ಅವುಗಳೆಂದರೆ ದಿ ಕಂಡೀಷನ್ ಆಫ್ ಲರ್ನಿಂಗ್, ಅನದರ್ ಒನ್ ಇನ್ಸ್ಟ್ರಕ್ಟಿಂಗ್
ಟೆಕ್ನಾಲಜಿ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಫೌಂಡೇಶನ್. ಹೀಗೆ ನಿರ್ದೇಶನ ಸಿದ್ಧಾಂತಗಳಿಗೆ ರಾಬರ್ಟ್ ಗ್ಯಾಗ್ನೆ ಅವರು ಕೊಡುಗೆ. ಕಲಿಕೆಯ ವಿಧಗಳು ಶ್ರೇಣೀಕೃತ, ಶ್ರೇಣಿಯುತ ಅಥವಾ ಶ್ರೇಣಿಬದ್ಧ ವ್ಯವಸ್ಥೆ. ಇದನ್ನು ಶ್ರೇಣಿ ಸಿದ್ಧಾಂತವೆಂದು ಕರೆಯಲಾಗಿದ್ದು, ಇದು ಪದ ಸೋಪಾನ ವ್ಯವಸ್ಥೆಯಲ್ಲಿ ಕ್ರಮಯಗತವಾದಂಥ ವ್ಯವಸ್ಥೆ ಎಂಬ ಹಲವು ಹೆಸರುಗಳನ್ನು ಹೊಂದಿದೆ. ಅಂದರೆ ಮಾದರಿ, ನಮೂನೆ, ಸಿದ್ಧಾಂತಗಳ ಬಗ್ಗೆ ಗ್ಯಾಗ್ನೆಯರ ಅಭಿಪ್ರಾಯಗಳಿದ್ದಾವೆ. ಅಂದರೆ ಕಲಿಕೆಯ ವಿಧಗಳ ಶ್ರೇಣಿ ವ್ಯವಸ್ಥೆ, ಪದೇ ಸೋಪಾನ ವ್ಯವಸ್ಥೆ ಅಂತೂ ನಾವು ಕರಿತೀವಿ. ಗ್ಯಾಗ್ನೆಯವರ ಪ್ರಕಾರ ಮಾನವನ ಸಾಮರ್ಥ್ಯ 5 ಮುಖ್ಯ ಪದಗಳನ್ನು ಹೊಂದಿದೆ. ಅಂದರೆ ಶಾಬ್ದಿಕ ಸಾಮರ್ಥ್ಯ, ಬೌದ್ಧಿಕ ಕೌಶಲ್ಯ, ಸಂಜ್ಞಾನಾತ್ಮಕ ತಂತ್ರ, ಸ್ನಾಯು ಕೌಶಲ್ಯ, ಅಭಿಪ್ರಾಯ. ಅಭಿಪ್ರಾಯ, ಹೇಳಿಕೆ ಇವೆಲ್ಲವೂ ಅಂದರೆ ಶಾಬ್ದಿಕ ಮಾಹಿತಿ ಆಗಿರ್ಬೋದು, ಬೌದ್ಧಿಕ ಕೌಶಲ್ಯಗಳಾಗಿರ್ಬೋದು, ಸಂಜ್ಞಾನಾತ್ಮಕ ತಂತ್ರಗಳಾಗಿರ್ಬೋದು, ಅಭಿಪ್ರಾಯ, ಈ 5 ಹಂತಗಳನ್ನು ಕಲಿಕೆಯ ಉತ್ಪನ್ನಗಳೆಂದು ಗ್ಯಾಗ್ನೆಯವರು ವಿವರಿಸಿದ್ದಾರೆ. ಇವುಗಳಿಂದ ಕಲಿಕೆಯಾಗುತ್ತೆ ಅಂಥೇಳಿ ಹೇಳಿದ್ದಾರೆ. ಅಂದರೆ ಅದು ಒಂದು ಶ್ರೇಣಿ ಪದ್ಧತಿಯಲ್ಲಿ, ಅಂದರೆ ಪ್ರಚೋದನೆ ಪ್ರತಿಕ್ರಿಯೆ ಕಲಿಕೆ, ಸರಪಳಿ ಕಲಿಕೆ, ಆಮೇಲೆ ಸಂಜ್ಞಾನಾತ್ಮಕ ಸಂಕೇತ ಕಲಿಕೆ, ಅದೇ ರೀತಿ ಶಾಬ್ದಿಕ ಸಹಚರ್ಯ, ಬಹುಮುಖ ಪ್ರತ್ಯೇಕ ಕಲಿಕೆ, ಮಲ್ಟಿಪಲ್ ಡಿಸ್ಕ್ರಿಮಿನೇಷನ್. ಈ ಸಿದ್ಧಾಂತದ ನಿಯಮ ಬಹಳ ಮುಖ್ಯವಾಗಿದೆ ಅಂಥೇಳಿ ಹೇಳಬಹುದು ಕಲಿಕೆಯಲ್ಲಿ, ಶಿಕ್ಷಣದಲ್ಲಿ. ಅದೇ ರೀತಿಗಾಗಿ ಗ್ಯಾಗ್ನೆಯವರ ವಿಚಾರಗಳನ್ನು ನಾವು ಕೊನೆಯದಾಗಿ ನೋಡೋದಾದರೆ, ಶಿಕ್ಷಣದಲ್ಲಿ ಇದು ಕಲಿಕೆಗಾಗಿ ಯೋಜನೆ ಹಾಕಿಕೊಳ್ಳುತ್ತೆ, ಕಲಿಕೆಯ ನಿರ್ವಹಣೆ ಮಾಡುತ್ತೆ, ನಿರ್ದೇಶನ ಮತ್ತು ಕೊನೆಯದಾಗಿ ಹೇಳೋದಾದರೆ ಗ್ಯಾಗ್ನೆ ಶಿಕ್ಷಕರನ್ನು ರಚನಾಕಾರ, ನಿಯಂತ್ರಣಕಾರ ಎಂದು ಪರಿಗಣಿಸುತ್ತಾರೆ. ನಿರ್ದೇಶನ ಮತ್ತು ವಿದ್ಯಾರ್ಥಿಯ ವಿಶ್ಲೇಷಣೆಗೆ ಶಿಕ್ಷಕರ ಪಾತ್ರ ಮಹತ್ವದ್ದು ಎಂದು ಅಭಿಪ್ರಾಯಪಡುತ್ತಾರೆ. ಈ ಹಂತಗಳ ಉಂಟಾದಾಗ ಕಲಿಕೆ ಉಂಟಾಗುತ್ತದೆ ಎಂದು ಗ್ಯಾಗ್ನೆಯವರು ಹೇಳುತ್ತಾರೆ. ಇದೇ ರೀತಿಯಾಗಿ ಗ್ಯಾಗ್ನೆಯವರ ಸೋಪಾನ ಸಿದ್ಧಾಂತವು ಕಲಿಕೆಯ ಸಿದ್ಧಾಂತದ ವಿಶ್ಲೇಷಣೆಯಾಗಿದೆ. ಗ್ಯಾಗ್ನೆಯವರು ಮೊದಲು 4 ಪ್ರಕಾರಗಳನ್ನು ವರ್ತನವಾದಿಗಳ ಪ್ರಯೋಗ ತತ್ವಗಳ ಹಿನ್ನೆಲೆ ರೂಪಿಸಿದ್ದಾರೆ. ವರ್ತನ ನಿಬಂಧನೆಗಳು, ಶಾಬ್ದಿಕ ಬೋಧನೆಗಳು ಎಲ್ಲ ಹಂತಗಳಲ್ಲೂ ಇರಬೇಕೆಂದು ತಿಳಿಸಿದರು. ಉನ್ನತ ಮಟ್ಟದ ಕಲಿಕೆಗೆ, ಈ ಉನ್ನತ ಮಟ್ಟವಾದಂಥ ಕಲಿಕೆಗೂ ಸಹ ವ್ಯವಸ್ಥಿತ ಬೋಧನೆ, ಮಾರ್ಗದರ್ಶನಕ್ಕೆ ಸ್ಥಾನವಿರಬೇಕೆಂದು ಕಂಡುಕೊಂಡಿದ್ದಾರೆ. ಕಲಿಕಾ ವಿಜ್ಞಾನದಲ್ಲಿ ಅನ್ವೇಷಣಾ ಸಂಸ್ಕರಣೆ ಮಹತ್ವ ನೀಡಿದ್ದಾರೆ. ಇವೆಲ್ಲವೂ ಶಿಕ್ಷಣದಲ್ಲಿ ನಮಗೆ ಬಹಳ ಮಹತ್ವವಾಗಿ ಉಪಯೋಗವಾಗ್ತವೆ, ಅನ್ವಯಿಸ್ತವೆ ಅಂತ ಹೇಳುತ್ತಾ ಇವತ್ತಿನ ಗ್ಯಾಗ್ನೆಯವರ ಸಿದ್ಧಾಂತವನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅಂದರೆ ಗ್ಯಾಗ್ನೆಯವರ ಶ್ರೇಣಿ ಸಿದ್ಧಾಂತ ನಮ್ಮ ಕಲಿಕೆಗೆ, ಶಿಕ್ಷಣಕ್ಕೆ ಹೇಗೆ ಉಪಯುಕ್ತ ಅನ್ವಯಿಸ್ತದೆ ಅನ್ನೋದು ಪ್ರಾಮಾಣಿಕವಾಗಿ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟು ನಾನು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅರ್ಥ ಆಗಿದೆ ಅಂತ ತಿಳ್ಕೊಂಡು ಇದು ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ.